ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮೊಟ್ಟ ಮೊದಲ ಬಾರಿಗೆ ಗಂಗಾವತಿಯಲ್ಲಿ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಪಬ್ಲಿಕ್ ಕ್ಲಬ್ ಇಂದೋರ್ ಆವರಣದಲ್ಲಿ ಸತತ 2 ದಿನ ನಡೆದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಫ್ಲೈಯಿಂಗ್ ಫೆದರ್ ಅಸೋಸಿಯೇಷನ್ ಫ್ಲೈಯಿಂಗ್ ಫೆದರ್ ಇಂದೋರ್ ಅಕಾಡೆಮಿ ವತಿಯಿಂದ ಅಶೋಕ್ ಗನ್ನಮನಿ, ಚಂದ್ರಶೇಖರ್ ಆಜಾದ್ ಗನ್ನಮನಿ ಸಹೋದರರಿಂದ ಆಯೋಜಿಸಲಾದ ಇಂದೋರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಗಂಗಾವತಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಸೋಮರಾಜ್ ಹಾಗೂ ಹಿರಿಯ ಗುತ್ತಿಗೆದಾರರಾದ ಪ್ರಸಾದ್ ಸಂಕ್ರಾಂತಿ ಅವರು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದರು. ಡಾಕ್ಟರ್ ಸತೀಶ್ ರಾಯ್ಕರ್ ಅಧ್ಯಕ್ಷರು, ಡಾಕ್ಟರ್ ಹರಿಕೃಷ್ಣ ನೆಕ್ಕಂಟಿ ಕಾರ್ಯದರ್ಶಿ, ಡಾಕ್ಟರ್ ಪ್ರಶಾಂತ್ ದೇಸಾಯಿ ಖಜಾಂಚಿ ಹಾಗೂ ಇತರ ನಿರ್ದೇಶಕರು ಸೇರಿದಂತೆ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದರು. ಡಾಕ್ಟರ್ ಮಲ್ಲನ್ ಗೌಡ್ರು ಐಎಂಎ ಅಧ್ಯಕ್ಷರು, ಡಾಕ್ಟರ್ ಪ್ರವೀಣ್ ಹಿರೇಮಠ್, ಸುರೇಶ್ ಸಿಂಗನಾಳ್, ಸರ್ವೇಶ್ ಮಾಂತಗೊಂಡ, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಪಬ್ಲಿಕ್ ಕ್ಲಬ್ ಕಾರ್ಯದರ್ಶಿಗಳು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧಾಳಿಗಳು, ಪಬ್ಲಿಕ್ ಕ್ಲಬ್ಬಿನ ಸದಸ್ಯರು ಹಾಗೂ ಪ್ರೋತ್ಸಾಹಕರು ಇತರರು ಇದ್ದರು. ಗಂಗಾವತಿ ನಗರದಲ್ಲಿ ಫ್ಲೈಯಿಂಗ್ ಫೆದರ್ಸ್ ಅಕಾಡೆಮಿ ವತಿಯಿಂದ ಕೊಪ್ಪಳ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ. ಅಂದರೆ ಶನಿವಾರ ಮತ್ತು ಇವತ್ತು ನಡೀತಾ ಇದೆ. ಸಾಕಷ್ಟು ಊರಿಂದ ಕಾರ್ಯಕ್ರಮ ಪ್ರತಿಯೊಂದು ಗಂಗಾವತಿ ನಗರದಿಂದ ಸಾಕಷ್ಟು ಆಟಗಾರರ ಬಗ್ಗೆ ಭಾಗವಹಿಸಿದ್ದಾರೆ. ಭಾಗವಹಿಸಿದ ಎಲ್ಲ ಆಟಗಾರರಿಗೆ ನಾನು ಧನ್ಯವಾದ ಇಷ್ಟಪಡ್ತಿದ್ದೀನಿ. ಮತ್ತು ಇವತ್ತು ಮುಖ್ಯವಾಗಿ ಅಬೌವ್ 40+ ಮತ್ತು 50+ ಸಿಂಗಲ್ಸ್ ಮತ್ತು ಡಬಲ್ಸ್ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂಸ್ಥೆಗೆ ನನಗಂತ ಎಲ್ಲರಿಗೂ ಒಂದು ಅಭಿವೃದ್ಧಿ. ಅದೇ ರೀತಿ ಒಂದು ಬ್ಯಾಡ್ಮಿಂಟನ್ ಅಕಾಡೆಮಿ ಇನ್ನಷ್ಟು ಬೆಳೀಲಿ ಮತ್ತು ಇನ್ನಷ್ಟು ಆಟಗಾರರು ಮುಂದೆ ಬರಲಿ ಮತ್ತು ಉನ್ನತ ಸ್ಥಾನದಲ್ಲಿ ಎಲ್ಲರೂ ಶುಭ ಕೋರ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 13 ಮತ್ತು 14ನೇ ತಾರೀಕಿದಂದು ನಿನ್ನೆ ಮತ್ತು ಇವತ್ತು ಫ್ಲೈಯಿಂಗ್ ಫೆದರ್ಸ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ಈ ಒಂದು ತಾಲೂಕು ಮಟ್ಟದ ಒಂದು ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ಇದರಲ್ಲಿ 40 ವಯಸ್ಸಿನ ಜಾಸ್ತಿ ಇರೋರು ಮತ್ತು ಓಪನ್ ಟೂರ್ನಮೆಂಟ್ ಅಂದರೆ ಯಾರಾದರೂ ಆಡ್ಬೋದು. ಸೊ ಪ್ಲಸ್ 50+ ಅಂದರೆ 50 ವಯಸ್ಸು ವಯೋಮತಕ್ಕಿಂತ ಜಾಸ್ತಿ ಇದ್ದವರು ಇದರಲ್ಲಿ ಭಾಗವಹಿಸ್ಬೋದು. ಆಮೇಲೆ ನಿನ್ನೆ ಯಶಸ್ವಿಯಾಗಿ 1ನೇ ದಿನವನ್ನು ನಮ್ಮ ಅಕಾಡೆಮಿ ಟೂರ್ನಮೆಂಟ್ ಪೂರ್ಣಗೊಂಡಿದೆ. ನಿನ್ನೆ ಡಾಕ್ಟರ್ ಸೋಮರಾಜು ಸರು ಮತ್ತು ಪ್ರಸಾದ್ ಸಂಕ್ರಾಂತಿ ಸರು ಆಗಮಿಸಿ ಈ ಒಂದು ಟೂರ್ನಮೆಂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಆಟಗಾರರು ತುಂಬ ಉತ್ತೇಜನದಿಂದ ಆಡಿದ್ದಾರೆ. ಹಾಗೂ ಇವತ್ತು ಫೈನಲ್ಸಲ್ಲಿ ಯಾರಿಗೆ ಗೆದ್ದಿದ್ದಾರೆ ಅವರಿಗೆಲ್ಲ ಬಹುಮಾನಗಳನ್ನು ವಿತರಣೆ ಮಾಡೋಕ್ಕೆ ನಾವು ನಮ್ಮ ಗೆಸ್ಟ್ಗಳನ್ನು ಕರೆದಿದ್ದೇವೆ. ಸೊ ಅದರ ಜೊತೆಗೆ ನಾವೆಲ್ಲ ನಮ್ಮ ಟೂರ್ನಮೆಂಟಲ್ಲಿ ಭಾಗವಹಿಸಿದಂಥ ಎಲ್ಲ ತಾಲೂಕು ಮಟ್ಟದ ಪ್ಲೇಯರ್ಸಿಗೆ ಶುಭ ಹಾರೈಸ್ತೇವೆ. ಯಾರಿಗಾಗಲಿ ಈ ಟೂರ್ನಮೆಂಟ್ ಒಂದು ಸಕ್ಸಸ್ ಆಗಬೇಕಂತ ನಾನು ಕೋರ್ತೇನೆ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಗಂಗಾವತಿ ನಗರದ ಪಬ್ಲಿಕ್ ಕ್ಲಬ್ನಲ್ಲಿ ಇರುವಂಥ ಬ್ಯಾಡ್ಮಿಂಟನ್ ಇಂಡೋರ್ ಒಂದು ಸ್ಟೇಡಿಯಂನಲ್ಲಿ ಗಂಗಾವತಿ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟು ನಿನ್ನೆಯಿಂದ ಅಂದರೆ ಶನಿವಾರದಿಂದ ನಡೆಯುತ್ತಾ ಇದೆ. ಇದಕ್ಕೆ ಗಂಗಾವತಿ ತಾಲೂಕಿನ ಭಾಳಷ್ಟು ಕ್ರೀಡಾ ಅಭಿಮಾನಿಗಳು ಮತ್ತು ಬ್ಯಾಡ್ಮಿಂಟನ್ ಸ್ಪರ್ಧಿಗಳು ಬಂದಿದ್ದಾರೆ. ಇದು ನಿನ್ನೆ ಬೆಳಗ್ಗೆ ಈ ಬ್ಯಾಡ್ಮಿಂಟನ್ ಇಂಡೋರ್ನ ಅಧ್ಯಕ್ಷರಾದಂಥ ಸತೀಶ್ ರಾಯ್ಕರ್ ಅವರು ಮತ್ತು ಸಂಕ್ರಾಂತಿ ಸಾರು ಮತ್ತು ಸೋಮರಾಜ್ ಡಾಕ್ಟ್ರು ಇವರೆಲ್ಲ ಸೇರಿ ನಿನ್ನೆ ಈ ಒಂದು ಬ್ಯಾಡ್ಮಿಂಟನ್ನ ಉದ್ಘಾಟನೆ ಮಾಡಿದರು. ನಿನ್ನೆ ಬೆಳಗ್ಗೆಯಿಂದ ನಡೆದಂಥ ಟೂರ್ನಮೆಂಟು ಕೊನೆಗೆ ಇವತ್ತು ಮತ್ತೇನೋ 2ನೇ ದಿನವೂ ಪ್ರಾರಂಭ ಆಗಿದೆ. ತುಂಬ ಆಸಕ್ತಿ ಉಳ್ಳಂಥ ಎಲ್ಲ ಸ್ಪರ್ಧಾಳುಗಳು ತುಂಬ ಖುಷಿಯಿಂದ ಇಲ್ಲಿ ಒಂದು ಭಾಗಿಯಾಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ನಮಗೂ ತುಂಬ ಖುಷಿಯಾಯಿತು. ನಮ್ಮೂರಲ್ಲಿ ಈ ಥರ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಂತ ನಮಗೆಲ್ಲ ಹೆಮ್ಮೆ. ಇದಕ್ಕೆಲ್ಲ ಕಾರಣೀಭೂತರಾದಂಥ ನಮ್ಮ ಶಿವಕುಮಾರ್ ಡಾಕ್ಟರ್ ಇರ್ಬೋದು, ಅನೇಕರು ಸೋಮರಾಜ್ ಡಾಕ್ಟರ್ ಇರ್ಬೋದು, ಸತೀಶ್ ರಾಯ್ಕರ್, ಇದರ ಅನೇಕ ಡಾಕ್ಟರ್ಗಳೆಲ್ಲ ಒಂದು ದೃಷ್ಟಿಕೋನದಿಂದ ದೂರದೃಷ್ಟಿಕೋನದಿಂದ ಇದೆಲ್ಲ ಆಗಿದೆ. ನಾವೆಲ್ಲ ಇದನ್ನು ಗಂಗಾವತಿಯವರ ಒಂದು ಖುಷಿ ಪಡುವಂಥ ವಿಷಯ. ಮುಂದಿನ ಇದರೊಳಗಡೆ ಜಿಲ್ಲಾ ಮಟ್ಟದಕ್ಕೂ ಹಾಕಿ ಹಮ್ಮಿಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಟೂರ್ನಮೆಂಟ್ ಕೂಡ ಇಲ್ಲಿ ಆಯೋಜನೆ ಮಾಡಿ ಇಲ್ಲಿ ಒಂದು ಕ್ರೀಡೆಗೆ ಒಂದು ಸ್ಫೂರ್ತಿ ತುಂಬುವಂಥ ಕೆಲಸ ಆಗಬೇಕು. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಈ ಒಂದು ಟೂರ್ನಮೆಂಟ್ ಮುಕ್ತಾಯ ಆಗುತ್ತೆ. ಮುಕ್ತಾಯದ ಸಂದರ್ಭದಲ್ಲಿ
ಯಾರ್ಯಾರು ಮೊದಲ ಬಹುಮಾನ ಇದೆ ಆ ಬಹುಮಾನ ವಿತರಣೆ ಕೂಡ ಆಗುತ್ತೆ. ಹಾಗಾಗಿ ಎಲ್ರಿಗೂ ನಮ್ಮ ಕಡೆಯಿಂದ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಶುಭಾಶಯನ ಈ ಸಂದರ್ಭದಲ್ಲಿ ಕೋರುತ್ತೀವಿ. ಈ ಒಂದು ಗಂಗಾವತಿ ಭತ್ತದ ಕಣಜ ಅಲ್ಲದೇನೆ ಕ್ರೀಡಾಕೂಟದ ಕಣಜ ಕೂಡ ನಮಗೆಲ್ಲ ನಾನು ನುಡಿಯಂತೆ ಗಂಗಾವತಿ ಭತ್ತದ ಕಣಜ ಅಂತ ಬಂತು, ಕೊನೆಗೆ ಹನುಮನ ನಾಡು ಅಂತ ಬಂತು, ಇವತ್ತು ಮತ್ತು ಶಿಕ್ಷಣ ಕಣಜ ಅಂತ ಬಂತು, ಮತ್ತು ಇವತ್ತು ಕ್ರೀಡಾ ನಾಡು ಅಥವಾ ಕ್ರೀಡಾ ಕಣಜ ಅಂತೇಳಿ ಬರ್ತಾ ಇದೆ. ಗಂಗಾವತಿಗೆ ಎಷ್ಟು ಬಿರುದುಗಳು ಬರ್ತವೆ ಬಂದಂತೆಲ್ಲ ಗಂಗಾವತಿ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ, ಜನರಿಗೆ ಒಂದು ಹೆಮ್ಮೆ, ನಮಗೆಲ್ಲ ಖುಷಿ. ಏನೇನು ಬರುತ್ತೆ ಒಳ್ಳೊಳ್ಳೆ ಬಿರುದುಗಳೆಲ್ಲ ಗಂಗಾವತಿಗೆ ಬರಲಿ. ಈ ರೀತಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ನಿಮ್ಗೆ ಏನೇನು ಗಂಗಾವತಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿ ನೀವು ಒಂದು ಗಂಗಾವತಿ ಕೀರ್ತಿ ತರುವಂತಾಗಿ ಅಂತೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಎಲ್ರಿಗೂ ಇಲ್ಲಿ ಕ್ರೀಡಾಳುಗಳಿಗೆ ಶುಭಾಶಯ ಕೋರುತ್ತಾ ನಾನು ಎಲ್ಲ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.